ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಸಂಕ್ರಮಣ, ಮಕರ ಸಂಕ್ರಮಣದ ವಿಡಿಯೋ. ಬೆಳಿಗ್ಗೆ ಒಂದು ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿದರೆ ಸಮಾಧಾನ ಅಲ್ವಾ, ಹಾಗೆ ಇದು ಬೆಳಿಗ್ಗೆದು ಬ್ರೇಕ್ಫಾಸ್ಟು ಮೆಂತ್ಯ ಮುದ್ದೆ ಅಂತ ಹೇಳ್ತಾರಲ್ಲ, ಅದು ಇಂಟಿಗೆ ಸೊಂಟಕ್ಕೆಲ್ಲ ಗಟ್ಟಿ ಅಂತೇಳಿ ಅಮ್ಮ ಎಲ್ಲರಿಗೂ ಸಹ ಅದನ್ನೇ ಮಾಡಿದ್ದಾರೆ. ಅಮ್ಮ ಬಟ್ಟೆ ಮಾಡಿಸ್ತಾ ಇದ್ದಾರೆ ನೋಡಿ. ಹೀಗೆ ಬಟ್ಟೆ ಮಾಡಿಸ್ತಾ ಒಂದೊಂದು ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಅವರಿಗೆ. ಎಲ್ಲ ಕೆಲಸ ಅವರು ಬೆಳಿಗ್ಗೆ ಒಂದು ಟ್ರಿಪ್ ಮಾಡಿ ಹೋಗ್ತಾರೆ, ಹಾಗೆ ಬಾಕಿದೆಲ್ಲ ಉಳಿದ ಕೆಲಸ ಎಲ್ಲ ಮಾಡಬೇಕಲ್ಲ. ಹಾಗೆ ಇದು ನೋಡಿ, ಅಮ್ಮ ಎಳ್ಳು ಬೆಲ್ಲ ಮಾಡ್ತಾಯಿದ್ದಾರೆ. ಎಳ್ಳು ಬೆಲ್ಲ ಮಾಡೋದಂದರೆ ನಾವು ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋ ಕ್ರಮ ಮಾಡಲಿಲ್ಲ. ಆದರೆ ಇದು ತಿಂದರೆ ಈ ಮಾಗಿ ಟೈಮಲ್ಲಿ, ಚಳಿ ಟೈಮಲ್ಲಿ ತಿಂದರೆ ಸ್ಕಿನ್ನಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಎಳ್ಳು ಮತ್ತು ನೆಲಕಡಲೆ, ಮತ್ತು ಗುಂಟು ತೆಂಗಿನಕಾಯಿ, ಪುಟಾಣಿ ಕಡಲೆ ಎಲ್ಲ ತಿಂದರೆ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಅಂತೇಳಿ ಇದನ್ನು ಮಾಡೋದೊಂದು ಕ್ರಮ, ಅದಕ್ಕೆ ಮಾಡ್ತಿದ್ದಾರೆ. ಹಾಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಸ್ವಲ್ಪ ಬಿಸಿ ಮಾಡಬೇಕು, ಎಣ್ಣೆ ಹಾಕಿ ಫ್ರೈ ಮಾಡಬಾರ್ದು, ಡ್ರೈ ಫ್ರೈ ಮಾಡಬೇಕು. ಡ್ರೈ ಫ್ರೈ ಮಾಡಿ ಇದೆಲ್ಲ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಬೇಕು. ತುಂಬ ಒಳ್ಳೆಯದಾಗ್ತದೆ, ತಿನ್ಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಆ ಟೈಮಲ್ಲಿ ತಿನ್ನಬೇಕು ಅಂತಿಲ್ಲ, ಯಾವಾಗ ಸಹ ತಿನ್ಬೋದು ಇದು. ಆದರೆ ಹಿರಿಯರೊಂದು ಮಾಡಿದೊಂದು ಕ್ರಮ ಉಂಟಲ್ಲ, ಈ ಟೈಮಲ್ಲಿ ತಿನ್ನಬೇಕು ಅಂತ. ಹಾಗಾಗಿ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ಇದನ್ನು ರೆಡಿ ಮಾಡಿ ಇದು ಮಾಡ್ತಿದ್ದಾರೆ. ಒಂದು ಕ್ರಮ ಉಂಟು ನೋಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡು ಅಂತ ಹಿರಿಯರು ಹೇಳಿದಾರಲ್ಲ, ಹಾಗೆ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಅಮ್ಮ ಇದು ಮಾಡ್ತಿದ್ದಾರೆ ಅಂತಂದರೆ ಪೊಂಗಲ್ ಮಾಡ್ತಿದ್ದಾರೆ. ಪೊಂಗಲ್ ಅಂದರೆ ನಾವು ಸ್ಪೂನಲ್ಲಿ ತಿನ್ನುವಾಗಲ್ಲ, ಪಾಯಸದಾಗೆ ಸ್ವಲ್ಪ ತೆಳು ಮಾಡುವ ಅಂತೇಳಿ ತೆಳು ಮಾಡ್ತಿದ್ದಾರೆ. ತೆಳು ಮಾಡಲಿಕ್ಕೆ ಒಂದು ತೆಂಗಿನಕಾಯಿ ಅದನ್ನು ತುರಿದು ದಪ್ಪ ಹಾಲು ಬೇರೆ, ತೆಳು ಹಾಲು ಬೇರೆ, ಎರಡು ಸಹ ತೆಗೆದಿರೋದು. ಈಚೆಯವ್ರಿಗಾದ್ರೆ ಗೊತ್ತಾಗ್ತದೆ ನಮಗೆ, ಇಲ್ಲಿ ಎಲ್ಲರೂ ಸಹ ಹೀಗೆ ಮಾಡೋದು. ಗೊತ್ತಿಲ್ಲದವರೆಗೆ ಹೇಳ್ತಾ ಇದ್ದೀನಿ, ಇಲ್ಲದೆ ಗೊತ್ತಿದ್ದು ಇವರೆಲ್ಲ ಹೇಳ್ತಾರೆ ಅಂತ ಬೇಜಾರು ಮಾಡಬೇಡಿ. ದಪ್ಪ ಹಾಲು ತೆಳು ಹಾಲು ತೆಗೆದು ಬೇರೆ ಬೇರೆ ಇಟ್ಕೊಂಡ್ರೆ, ತೆಳು ಹಾಲು ಒಂದು ಸಲ ಹಾಕಿ ದಪ್ಪ ಹಾಲಲ್ಲಿ ನೆಕ್ಸ್ಟ್ ಕುದಿಯುವಾಗ ಸ್ವಲ್ಪ ಹಾಕಿ ಒಂದು ಕುದಿ ಬಂದರೆ ಸಾಕು, ಅದಲ್ಲಿ ಇಳಿಸಿದರೆ ಆಯಿತು. ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಗೋಡಂಬಿ ದ್ರಾಕ್ಷಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಕರೆಂಟ್ ಇಲ್ಲದ ಕಾರಣ ಅದ್ರ ಕ್ಲೀನಾಗಿ ಕಾಣ್ತಾ ಇಲ್ಲ, ಸ್ವಲ್ಪ ಡಲ್ಲಾಗಿ ಕಾಣ್ತಾ ಉಂಟು. ಇದನ್ನು ಸಹ ರೆಡಿ ಆಯಿತು. ನಾನು ಸ್ವಲ್ಪ ತೆಳುವಾಗಿ ಮಾಡುವ ಅಂತ ತೆಳುವಾಗಿ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ತೆಳುವಾಗಿ ಮಾಡ್ತಿದ್ದಾರಮ್ಮ. ರೆಡಿ ಮಾಡಿ ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಅಲ್ವ, ಎಂಥ ಪಾಯಸ ಮಾಡಿದ್ರೆ ಸಹ ತುಪ್ಪ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಅಂತ ಹೇಳ್ಬೋದು. ಇಲ್ಲಿ ತುಪ್ಪ ಹಾಕಿ ಒಗ್ಗರಣೆ ಕೊಡ್ತಿದ್ದಾರೆ. ತುಪ್ಪ ಅಂದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಸರಳವಾಗಿ ತುಪ್ಪ ಹಾಕಿ ಒಗ್ಗರಣೆ ಮಾಡೋದು. ತುಪ್ಪ ಜಾಸ್ತಿ ಹಾಕ್ತದೆ ಅಂತಲೇ ಹೇಳ್ತಾರೆ. ತುಪ್ಪ ಹಾಕಿ ಒಗ್ಗರಣೆ ಕೊಡ್ತಾರೆ. ರುಚಿಗೆ ಇದೇ ಇಲ್ಲ, ಟೇಸ್ಟಿಗೆ ಒಂದು ಬೇರೆ ಮಾತಾಡಲಿಕ್ಕೆ ಇದೇ ಇಲ್ಲ ಅಂತ ಹೇಳ್ಬೋದು ನೋಡಿ. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ರಾತ್ರಿ ನಮ್ಮ ಮನೇಲಿ ಒಂದು ದೊಡ್ಡ ಕಂದುಡಿ ಬಂದಿತ್ತು. ನಾನು ಶುಗರ್ನವರಿಗೆ ಅಂತ ಹೋಗಿದ್ದೆ. ತೆಗಿಲಿಕ್ಕೆ ಅಂತ ಹೋದಾಗ ಇಲ್ಲಿ ಡೆಕೋರೇಷನ್ ಆಗ್ತಾಯಿತ್ತು ರಾತ್ರಿಗೆಲ್ಲ. ಶುಗರ್ನವರಿಗೆ ಮದುಮಗಳಾಗಿ ಅಲಂಕಾರ ಮಾಡ್ಕೊಂಡು ಇದು ಮಾಡಿದ್ದಾರೆ ಉಡುಪಿಯೆಲ್ಲ. ಉಡುಪಿಯಲ್ಲಿ ಒಂದು 2 ವರ್ಷಕ್ಕೊಂದ್ಸಲ ಒಂದು ನಾಡ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಮಾಡ್ತಾರೆ, ಎಲ್ಲರಿಗೂ ಒಂದು ಖುಷಿ ಅಂತ ಹೇಳಿ. ತೆಗಿಲಿಕ್ಕೆ ಹೋದಾಗ ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೆಗೆದೆ, ಅಲ್ಲೇ ಕ್ಲಿಪ್ಪಿಂಗ್ ತೆಗೆದೆ. ಹಾಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಮನೆಗೆ, ತರಕಾರಿ ಎಲ್ಲ ತೊಗೊಂಡು ಬಂದು, ನೀರುಳ್ಳಿ ಟೊಮೊಟೊ ಎಲ್ಲ ಬೇಕಿತ್ತು, ಎಲ್ಲ ಹಿಡ್ಕೊಂಡು ಬಂದು ಜೋಳ ಕ್ಯಾಪ್ಸಿಕಮ್ ಎಲ್ಲ ಹಿಡ್ಕೊಂಡು ಬಂದಿದೆ. ಯಾಕಂದರೆ ನಾನು ಯಾವಾಗಲೂ ಸಂತೆಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಅಮ್ಮನಿಗೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ತಂದು ಇಟ್ಕೊಂಡ್ರೆ ಮಕ್ಕಳಿಗೆ ತಾ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ರಾತ್ರಿದು ವಿಡಿಯೋ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಸಂಕ್ರಮಣ ವಿಡಿಯೋ ಹೇಳಿದ್ದೆಲ್ಲ ಒಟ್ಟಿಗೆ ಮದುಮಗಳಾಗಿ ಅಲಂಕಾರ ಮಾಡಿದ್ರಿಂದ ಮತ್ತು ಇದೊಂದು ವಿಡಿಯೋ ಹಾಕಿದ್ದೀನಿ. ಹಾಕ್ತೀನಿ ನೋಡಿ, ಎಲ್ಲರೂ ಸಹ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದು ಮರಿಬೇಡಿ. ಮುಂದೆ ಉತ್ಸವದ ಇದು ಬರೆಯೋ ಉತ್ಸವದ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು. ಎಲ್ಲ ನೋಡಿ ಎಂಜಾಯ್ ಮಾಡಿ. ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ನಾಥ ನಾರಾಯಣ ವಾಸುದೇವ देवकी नंदन तुमको वंदन रखते सबकी लाज, सबके स्वामी अंतर्यामी पूर्ण कीजिए।